ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೇಂದ್ರದಲ್ಲಿದ್ದೀನಿ. ಏನು ನಿನ್ನೆ ನಡೆದಂಥ ಒಂದು ಗಣಪತಿ ಮೂರ್ತಿ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಆ ಒಂದು ಶಾಂತಿಯಾಗಿ ನಡೆದುಕೊಂಡೋಗ್ತಿದ್ದಂಥ ಮೆರವಣಿಗೆ ಮೇಲೆ ಒಂದು ಕಲ್ಲು ತೂರಾಟ ಮಾಡಿದಂಥ ಕೆಲ ಅನ್ಯ ಕೋಮಿನ ಕಿಡಿಗೇಡಿಗಳು ಮಾಡಿದಂಥ ಒಂದು ದುಷ್ಕೃತ್ಯಕ್ಕೆ ಇವತ್ತು ಇಡೀ ಮದ್ದೂರು ಪಟ್ಟಣ ಪ್ರಕ್ಷುಬ್ಧವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರನಾಥ ತಿಲಕರು ಏನು ಈ ಒಂದು ಗಣೇಶ ಮೂರ್ತಿಯನ್ನು ಒಂದು ಕುಳ್ಳಿರಿಸುವಂಥ ಒಂದು ಪರಂಪರೆನ ಶುರು ಮಾಡಿದ್ರು. ಆ ಪರಂಪರೆ ಸುಮಾರು 150 ವರ್ಷಗಳ ಕಾಲ ಈ ಒಂದು ಪರಂಪರೆ ಸಾಗಿ ಬಂದಿದೆ ಸ್ನೇಹಿತರೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶ ಮತ್ತು ಬದಲಾದ ದೇಶದ ಒಂದು ಜನಸಂಖ್ಯೆ, ಕೆಲ ಕಿಡಿಗೇಡಿಗಳು ಮಾಡುವಂಥ ಕೆಲಸಗಳಿಗೆ ಇಂಥ ಒಂದು ದಿನಗಳನ್ನ ನಾವು ಎದುರು ನೋಡಬೇಕಾಗಿದೆ. ಆದರೆ ಅಲ್ಪಸಂಖ್ಯಾತರೇ ಈ ರೀತಿ ಬಹುಸಂಖ್ಯಾತರನ್ನ ಈ ರೀತಿ ಎದುರಿಸ್ತಾರೆ, ಈ ಥರ ಇದು ಮಾಡ್ತಾರೆ ಅಂತಂದರೆ ಆಗೊಂದು ವೇಳೆ ಅವರೇನಾದರೂ ಭವಿಷ್ಯದಲ್ಲಿ ಬಹುಸಂಖ್ಯಾತರಾದರೆ ಹಿಂದೂಗಳ ಗತಿ ಏನು ಅಂತ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ನಾನು ಮದ್ದೂರಿಗೆ ಬಂದು ಸಾಕಷ್ಟು ಜನಗಳನ್ನ ಮಾತಾಡ್ಸಿದ್ದೀನಿ, ಸಾಕಷ್ಟು ಜನಗಳನ್ನ ವಿಟ್ನೆಸ್ ಮಾಡಿದ್ದೀನಿ ಸ್ನೇಹಿತರೆ. ಕೇಳಿಸ್ಕೊಳ್ಳಿ, ಇಲ್ಲಿರುವ ಜನಗಳು ಏನೇನು ಹೇಳಿದ್ದಾರೆ, ಏನೇನು ಮಾತಾಡಿದ್ದಾರೆ, ಇಲ್ಲಿ ಏನು ನಡೀತು ಅಂತ ಪ್ರತಿಯೊಂದು ನೀವು ನೋಡಿ.
ಹೆಂಗಸರುಗಳೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬರ್ಬೇಕು ಅಂತ ಹೇಳಿದ್ರು, ಎಲ್ಲರೂ ಬಂದ್ರು. ನಾವಿಡೀ ಹೆಂಗಸರುಗಳು ಮನೆಗೆ ಒಬ್ಬೊಬ್ರು ಎಲ್ಲರೂ ಅದೇ ಮಸೀದಿಯಲ್ಲೇ ಬರ್ಬೇಕು, ಯಾಕೆಂದ್ರೆ ಸಮಸ್ಯೆ ಆಗಿರೋ ಜಾಗದಲ್ಲೇ ಪರಿಹಾರ ಸಿಗ್ಬೇಕು ಅಂತ ಹೇಳಿ ಅಲ್ಲೇ ಬರ್ಬೇಕು ಅಂತ ಹೇಳಿದ್ವಿ. ಪೊಲೀಸ್ನವರು ಇಲ್ಲ ಆಗದೇ ಇಲ್ಲ, ನೀವು ಅಲ್ಲಿ ಬರಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ದಾರಿಯಲ್ಲಿ ಕರ್ಕೊಂಡು ಬಂದ್ರು. ಇದ್ರ ಅರ್ಥ ಏನ್ ಸರ್? ನಾವು ಕರ್ನಾಟಕದಲ್ಲಿ ಇದೀವಾ ಅಥವಾ ಪಾಕಿಸ್ತಾನದಲ್ಲಿ ಇದೀವಾ? ನಮ್ಮ ಜಾಗದಲ್ಲಿ ನಾವು ಓಡಾಡ್ಬೇಕು. ಇವತ್ತೊಂದಿನ ಇವರು ಪ್ರೊಟೆಕ್ಷನ್ ಕೊಡ್ತಾರೆ, ನಾಳೆ ಪ್ರೊಟೆಕ್ಷನ್ ಕೊಡ್ತಾರೆ. ಇವತ್ತೊಂದಿನ ನಮಗೆ ಪೊಲೀಸ್ ಸರಿ ಒಪ್ಕೋತೀವಿ, ನಾಳೆಯಿಂದ ನಾವು ಅಲ್ಲೇ ಹೋಗ್ಬೇಕು. ನಮ್ಗೆ ನಾಳೆ ಹೆಚ್ಚು ಕಮ್ಮಿ ಅದೇ ಪೊಲೀಸ್ ನಮಗೆ ಡೈಲಿ ಪ್ರೊಟೆಕ್ಷನ್ ಕೊಡ್ತಾರೆ. ಅವರು ಮಸೀದಿ ಕಟ್ಟೋದೇ ತಪ್ಪು, ನಮ್ಮನ್ನ ಎದುರಿಸಲು ಬರ್ಬಾರ್ದು. ಯಾವ ನ್ಯಾಯ?
ನೈಟ್ ಹೋರಾಟ ಆಗಿರೋದು ಇದೇ ರೋಡಲ್ಲಿ ಆ ರೋಡ್ ಗೊತ್ತಾಯ್ತು. ಅಲ್ಲೊಂದು ಮಸೀದಿ ಇದೆಯಾ? ಆ ಮಸೀದಿ ಹತ್ರನೇ ಹೊಡೆದಿರೋದು. ಈ ಮಸೀದಿ ಹತ್ರ ಆಗಿಲ್ಲ. ಆ ರಸ್ತೆಗೆ ಏನು ಹೆಸರು? ಆ ರಸ್ತೆಗೆ ವೈಲಾಪುರ ರಸ್ತೆ ಅಂತಾರೆ. ಸಾಕು. ಇನ್ಮೇಲೆ ಇವತ್ತಿನಿಂದ ತಿಳ್ಕೊಳ್ಳಿ, ಹಲಾಲ್ ಮಾರ್ಕ್ ಇರೋದು ಯಾವುದೇ ಆಗ್ಬೋದು, ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡಿ, ಅದು ಬಾಯ್ಕಟ್ ಮಾಡಿ. ಸಾಕು. ಅವರ ವ್ಯಾಪಾರದಿಂದನೇ ಆರ್ಥಿಕವಾಗಿ ಬಗ್ಪಡಿಬೇಕು. ದಯವಿಟ್ಟು ನೋಡಿ, ಇದು ಪಕ್ಷಾತೀತದ್ದು ಹಿಂದೂ ಸಂಘಟನೆದು ಇದು. ದಯವಿಟ್ಟು ನೋಡಿ, ನಮ್ ದೇಶದಲ್ಲಿ ಗಣೇಶನ್ ಕೂರ್ಸಕ್ಕೋಸ್ಕರ ನೋಡಿ ಎಷ್ಟು ಪರ್ಮಿಷನ್ ತಗೋಬೇಕು. ಗಣೇಶನ್ ಹೇಳ್ತಾರೆ ವಿಘ್ನಗಳ ವಿನಾಶಕ ಅಂತಾರೆ. ನಾವು ಯಾವುದೇ ಧರ್ಮದಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಕ್ ಹೋದ್ರೆ ಗಣೇಶನ್ನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಆದ್ರೆ ನಮ್ ಗಣೇಶನ್ ಗುಡಿಗೆ ಗೌರ್ಮೆಂಟ್ ಇಂದ ಪೊಲೀಸರಿಂದ ಪರ್ಮಿಷನ್ ತಗೊಳ್ತಾ ಗತಿ ಬಂದಿದೆ ನಮ್ಮ ಹಿಂದೂ ಬಾಂಧವರಿಗೆ. ದಯವಿಟ್ಟು ಬೇಡಿ. ನೋಡಿ, ಎಲ್ಲ ಸಹಕರಿಸಿ. ಇಲ್ಲಿವರೆಗೆ ಮಲಗಿರು ಸಾಕು, ಇನ್ ಮುಂದೆ ಮಲಗಬೇಡಿ. ತಮ್ಮೇಲೆ ಹೇಳ್ತಾ ಇದ್ದೀವಿ ನೋಡಿ, ಅವ್ರನ್ನ ಆರ್ಥಿಕವಾಗಿ ಬಡ್ಬಡಿಬೇಕು, ಆರ್ಥಿಕವಾಗಿ ಬಾಯ್ಕಟ್ ಮಾಡಬೇಕು. ದಯವಿಟ್ಟು ಪಕ್ಷಾತೀತವಾಗಿ ನೋಡಿ. ಇನ್ಮೇಲೂ ಅಷ್ಟೇ, ಪಕ್ಷನೂ ಅಷ್ಟೇ, ನಮ್ಗೆ ಹಿಂದೂಗೆ ಯಾರು ಸಹಕರಿಸ್ತಾರೆ ಅಂತೇವ್ರು ಮಾತ್ರ ಓಟ್ ಹಾಕಿ. ಅವ್ರು ಇರೋದು 15%, ನಾವು 85% ಓಟ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ತಿರ್ಲಿಲ್ಲ. ದಯವಿಟ್ಟು ನಾವು ಓಟ್ ಹಾಕಿ. ನಾವು ನೋಡಿ, ನಾವು ಅಕ್ಕೆ ಕೊಟ್ಬಿಟ್ಟು ನಾವೇ ಕಟ್ಕೊಂಡು ಹಾಕ್ಕೊಂಡಿದೀವಿ. ದಯವಿಟ್ಟು ಇನ್ಮೇಲಾದ್ರೂ ಅಷ್ಟೇ ನೋಡಿ, ಧರ್ಮ ಪಕ್ಷ ಧರ್ಮ ಅಂತಂದಾಗ ಧರ್ಮ ಪ್ರೀತಿ ಮಾಡಿ. ದಯವಿಟ್ಟು ಧರ್ಮ ಬಿಟ್ಟು ಹೋಗಬೇಡಿ. ತಮ್ಮಲ್ಲಿ ಕಣಕಳಿಯ ವಿನಂತಿ. ಹಿಂದೂ ಬಾಂಧವರೇ, ಸಾಕು. ನಮ್ಮ ಮನೆಗಳು ಫೋಟೋ ಇಟ್ಕೊಂಡು ಕಷ್ಟ ಆಯ್ತದೆ. ನಿನ್ನೆ ಕೆಮ್ಮಣ್ಣಾಲಿ ಹತ್ರ ಗಣೇಶನ ಮೇಲೆ ಕಲ್ಲು ಹೊಡೆದು ಮೊಟ್ಟೆ ಹೊಡೆದು ನಾಳೆಗೆ ನಮ್ಮ ಮನೆಗೂ ಬಂದು ಹೊಡಿತಾರೆ. ಅವರು 100 ಜನ ಇರುತ್ತೋ, ನಾವು ಒಬ್ರು ಇರೋಕ್ಕಾಗಲ್ಲ. ನಾವು 1000 ಜನ ಮನೆಗಳಲ್ಲಿ ಅವ್ರು ಬಂದಿರ್ತಾರೆ. ಆದ್ರೆ ನಮ್ದು ನಾವು ಹಿಂದೂಗಳು ದೌರ್ಬಲ್ಯ ಅಂತ ತಿಳ್ಕೊಂಡವ್ರೆ. ದಯವಿಟ್ಟು ಇನ್ಮೇಲೆ ನೀವು ಅಲ್ಪಸಂಖ್ಯಾತರೆ, ನಿಮ್ಗೆ ಇದ್ರಲ್ಲಿ ಚನ್ನಪಟ್ಟಣದಿಂದ ಬಂದು ಮಂಡ್ಯದಿಂದ ಬಂದು ಇಲ್ಲಿ ಜಾತಿ ಮಾಡಿರಲ್ಲ. ನಿಮ್ಗೆ ಏನಾದ್ರು ಹಿಂದೂಸ್ತಾನ ಬೇಕಿಲ್ಲ ಅಂದ್ರೆ ಕೋಳಿ ಮಕ್ಕಳ ದಯವಿಟ್ಟು ಈ ಪದ ಅನ್ಕೋಸ್ತಾ ಇದ್ರಿ, ಪಾಕಿಸ್ತಾನ ಕೊಟ್ಟು ಹೋಗ್ಬಿಡಿ. ದಯವಿಟ್ಟು ನೀವು ಇಲ್ಲಿ ಜೀವನ ಮಾಡಕ್ಕೆ ಅರ್ಹರಲ್ಲ ನೀವು. ದಯವಿಟ್ಟು ತಮ್ಮಲ್ಲಿ ವಿನಂತಿ. ಇನ್ಮೇಲಾದ್ರೂ ಹೇಳ್ತೀನಿ, ಬಾಯ್ಕಟ್ ಮಾಡಿ. ಅವ್ರು ಬಿಸ್ನೆಸ್ ಕೊಡ್ಬೇಡಿ. ಯಾವುದೇ ದಿನಸಿ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಟೈಲರಿಂಗ್ ಆಗ್ಬೋದು, ಯಾವುದೇ ಆದ್ರೂ ನಮ್ಮ ಹಿಂದೂಗಳು ಯಾರು ಅವ್ರು ಮಾಡ್ತಾರೆ ಆ ಕೆಲಸ ಒಬ್ಬೊಬ್ರು ಮನೆಗಳು ಒಂದು ಆರಿಸ್ಕೊಳ್ಳಿ. ಒಬ್ಬ ಎಲೆಕ್ಟ್ರಿಷಿಯನ್ ಆದ್ರೆ ಹಿಂದೂಗಳು ಯಾರಿದ್ದಾರೋ ಅವ್ರ ನಂಬರ್ ತಗೊಳ್ಳಿ. ಯಾವುದೇ ದಿನಸಿ ಅಂಗಡಿ ಆಗ್ಬೋದು, ಒಂದು ಆಟೋದು ಹಾಕ್ಬೋದು, ಯಾರೇ ಹಾಕ್ಬೋದು. ದಯವಿಟ್ಟು ಹಿಂದೂಗಳು ಬಿಸ್ನೆಸ್ ಕೊಡಿ. ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ಇಲ್ಲಿವರೆಗೆ ಮಲಗಿರು ಸಾಕು, ಇನ್ಮೇಲೆ ಮಲಿಕಬೇಡಿ ದಯವಿಟ್ಟು. ಪೊಲೀಸರನ್ನು
ತಮ್ಮ ಮನೆ ಲಾಠಿ ಚಾರ್ಜ್ ಮಾಡ್ತಾರೆ. ಯಾಕೆ ನೋಡಿ, ನಾವು 15% ಅವ್ರು ಹೇಳೋದು ಕೇಳ್ತೀರಾ, ನಾವು 85% ಇವತ್ತು ಹಿಂದೂ ಮುಸಲ್ಮಾನರು ಒಂದು ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ ಇವತ್ತು ಆ ಥರ ಇರದೇನೆ ಇವತ್ತು ವಾರ್ಷಿಕವಾಗಿ ವರ್ಷಕ್ಕೆ ಒಂದು ಸಲ ಗಣೇಶ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕಿಡಿಗೇಡಿಗಳು ಅವ್ರ ಪಾಡಿಗೆ ಅವ್ರು ಮಾಡಬೇಕು, ನಾವು ಮೆರವಣಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡಿತಾರೆ, ರಾಡ್ ಬಿಸಾಕ್ತಾರೆ ಅಂದರೆ ಇವತ್ತು ನಾವು ಎಲ್ಲಿದ್ದೀವಿ? ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇವತ್ತು ಸ್ವತಂತ್ರವಾಗಿ ತಮ್ಮ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡೋದಕ್ಕೆ ಇವತ್ತು ಈ ಸರ್ಕಾರನೇ ನಿರ್ಬಂಧಗಳನ್ನು ವಿಧಿಸಿ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಅವ್ರನ್ನ ವೈಭವೀಕರಿಸೋದರಿಂದ ಇವತ್ತು ಈ ಥರ ದುರ್ಘಟನೆಗಳು ನಡೀತಾ ಇದ್ದಾವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುತ್ವ ಇರುವಂಥ ಈ ನಾಡಿನಲ್ಲಿ ಇವತ್ತು ಗಣೇಶ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಗೋಬಾರ್ದು ಅನ್ನೋ ಒಂದು ಉದ್ದೇಶ ಇವತ್ತು ಅಲ್ಪಸಂಖ್ಯಾತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬೆಳೀತಾ ಇದೆ ಅಂದರೆ ಇವತ್ತು ನಾವು ಅದನ್ನು ಖಂಡಿಸ್ತೀವಿ. ಇವತ್ತು ಮದ್ದೂರಿನಲ್ಲಿ ಇಂಥ ಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ನಡೀಬಾರ್ದು. ಆ ಥರ ಒಂದು ಸಾಕ್ಷಿಯಾಗುವಂಥ ಒಂದು ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲ ಭಾಗವಹಿಸ್ತಿದ್ದೀವಿ. ಸರ್, ನಿಮ್ಮ ಹೆಸರು ಸರ್? ಸರ್ ಧನಂಜಯ ಅಂತ, ಭಾರತೀಯ ಜನತಾ ಪಕ್ಷ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಮೊನ್ನೆ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಸಾವಿರಾರು ಜನ ಮುಸ್ಲಿಮಾನರು ಇವು ಇದೇ ಪೇಟೆ ಬೀದಿಲಿ ಪ್ರಸನ್ನ ಹೋಗ್ಬೇಕು ಅಂದರೆ ಅವ್ರ ಆರಾಟ ಚೀರಾಟ ಕೇಳೋಕ್ಕಾಯ್ತಿಲ್ಲ. ನಾವು ಅಷ್ಟು ಸೌಂಡ್ ಮಾಡ್ಕೊಂಡು ಹೋದರು. ನಾವು ಹಿಂದೂಗಳು ಒಬ್ಬರು ಭಯದಿಂದ ನಿಂತಿದ್ದು ಸೈಡಲ್ಲಿ. ಆದರೆ ನಿನ್ನೆ ನಮ್ಮ ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಅದು ಮಸೀದಿ ಮೇಲಿಂದ ಕಲ್ಲು ಬರುತ್ತೆ ಅಂದರೆ ಅದು ಪೂರ್ವ ನಿಯೋಜಿತ ಕೃತ್ಯ. ಮತ್ತೆ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ಇದಕ್ಕೆ ಮಸೀದಿ ಮೇಲೆ ಉಗ್ರ ಕ್ರಮ ಕೈಗೊಳ್ಬೇಕು. ಅವರು ಯಾರು ಕಲ್ಲು ಹೊಡೆದವ್ರೆ ಅವ್ರು ಈಗಲೇ ಅರೆಸ್ಟ್ ಮಾಡಿ ಸ್ನೇಹಿತರೆ ನೋಡಿ, ಏನು ಒಂದು ಗಣೇಶ ಮೂರ್ತಿ ಮೇಲೆ ಕಲ್ಲುಗಳನ್ನ ತೂರಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡ್ತಿದ್ದಂಥ ಪ್ರತಿಭಟನೆಕಾರರ ಮೇಲೆ ಪೊಲೀಸವರು ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿಭಟನೆಕಾರರು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ನೂಕುನುಗ್ಗಲಲ್ಲಿ ಒಬ್ಬ ಪುಟ್ಟ ಹುಡುಗನಿಗೂ ಕೂಡ ಹೇಟಾಗಿದೆ ಸ್ನೇಹಿತರೆ. ನೋಡಿ ಎಲ್ಲಾರನ್ನೂ ತೋರಿಸಿ ಅಲ್ಲಿ ಅವ್ರಿಗೂ ಆಗಲ್ಲ ತೋರಿಸಿ, ಗಾಯ ತೋರಿಸಿ ಬಿಡಿ, ಏನಾಗಲ್ಲ ತೋರಿಸು. ಈ ಕಡೆ ಕೈ ಆಗಿದೆ ಅವ್ರಿಗೆ. ಕಾಲ್ ಮಾಡಿ ತುಳಿದಾರೆ ಏನವಾ ಕಾಲ್ ಮಾಡಿಬಿಟ್ಟು ತುಳಿದಿರೋದು ಪೊಲೀಸರು. ಕೂತ್ಕೊಬಿಡ್ಕ ಕೂತ್ಕೊಬಿಡು. ಬೆನ್ನ ಮೇಲೆ ಕಾಲ್ ಮಾಡ್ತೀವಿ. ಲೇಡಿ ಪೊಲೀಸ್ ಎಲ್ಲ ಈಚೆಗೆ ಹೋಗ್ರಿ. ಯಾರು ಗಾಡಿ ಮಾಡಬೇಡಿ. ಅಕ್ಕ ಈ ಕಡೆ ಅಕ್ಕ ನೀನು ಈ ಕಡೆ ನೋಡು. ಈ ಕಡೆ ನೋಡಕ್ಕ. ಏನಾಯ್ತಕ್ಕ? ನಿನ್ನೆ ಪೊಲೀಸ್ ಅವರು ಸಾವಿರ ಕೈಲಿ ಒದೆ ತಿಂದವ್ರೆ, ಅವ್ರ ಕೈಲಿ ಎದುರಿಸಕ್ ಆಗ್ಲಿಲ್ಲ. ಇವತ್ ನಮ್ಮ ಹತ್ರ ಬಂದು ಕಾಲಲ್ಲಿ ಒತ್ತಿ ಲಾಟಿಲಿ ಹೊಡೆದವ್ರೆ. ನಿಮ್ಮ ಹೆಸರು ಸೌಮ್ಯ. ಯಾವ ಏರಿಯಾ? ಅದೇ ಏರಿಯಾ, ಚನ್ನೇಗೌಡ ಬಡವಾಡೆ, ಸೆಕೆಂಡ್ ಕ್ರಾಸ್. ನಿಮ್ಮ ಹೆಸರು? ಗಿರೀಶ್ ಅಂತ. ಯಾವ ಊರು? ಮದ್ದೂರು. ಎಲ್ಲಿ ಮದ್ದೂರು? ಚನ್ನಗೌಡ ಬಡವಾಡೆ. ಅದೇ ಏರಿಯಾ. ಸರ್ ನಿಮ್ಗೆ ಯಾರು ನೋಡಿದ್ರು ಸರ್? ಪೊಲೀಸ್. ಏನಾಯ್ತು ಪುಟ್ಟಿ? ನಂಗೆ ಪೊಲೀಸ್ನವರೇ ತಳ್ಳಿದ್ರು
ಹೌದಾ? ನಿಮ್ಮ ಹೆಸರು? ಪಲ್ಲವಿ ಅಂತ. ಚೆನ್ನಾಗಿ ಬಿಡ ಏನು ಓದ್ತಾ ಇದೆಯಾ? ಕೆಲಸ ಮಾಡಲಿ, ಫಸ್ಟ್ ಟ್ರೀಟ್ಮೆಂಟ್ ಕೊಡಿ, ಫಸ್ಟ್ ಟ್ರೀಟ್ಮೆಂಟ್ ಮೊದಲು ಟ್ರೀಟ್ಮೆಂಟ್. ಏನ್ ತಾಯಿ ನಿಮ್ಮ ಹೆಸರು? ರಮ್ಯಾ ಅಂತ. ಯಾರು ಹೊಡೆದ್ರು ನಿಮ್ಗೆ? ಲೇಡಿ ಪೊಲೀಸ್ ಲೇಡಿ ಪೊಲೀಸರು ಕಂಡಿದ್ದಾರೆ. ಹೌದಾ? ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಅವರು ಲಾಠಿಲಿ ಹೊಡೆದಿದ್ದಾರೆ. ಹೌದಾ? ನಿಮ್ಮ ಹೆಸರೇನು? ರಮ್ಯಾ ಅಂತ. ಯಾವ ಚೆನ್ನಾಗಿ ಸರಿ ಕಣ, ಬೇಡ. ಪುಟ್ಟ ನಿನ್ನ ಹೆಸರೇನು ಪುಟ್ಟ? ಯಾರಪ್ಪ ಹೊಡೆದವ್ರು ನಿನ್ಗೆ? ಹೌದಾ? ನೂಕು ನುಗ್ಲೆ ಲೇಟ್ ಆಯ್ತನಪ್ಪ. ತಳ್ಬಿಟ್ರೆ ಯಾರು ತಳ್ದವ್ರು? ಗೊತ್ತಿಲ್ಲ, ಇಬ್ರು ತಳ್ಳಿದ್ರೆ ಜಾರ ಇತ್ತು, ಟ್ಯಾಂಕ್ ಇದ್ರೆ. ಹೌದಾ? ನಿನ್ನ ಹೆಸರೇನಪ್ಪ? ಶಕ್ತಿ. ಶಕ್ತಿ. ಸರಿಯಪ್ಪ, ಆಯ್ತು. ಈ ತರ ಏಟಾಗಿ. ನಿಮ್ಮ ಹೆಸರೇನು ತಾಯಿ? ನನ್ನ ಹೆಸರು ಪದ್ಮ ಅಂತ. ಹಾ. ಮಗು ಲಾಠಿ ಚಾರ್ಜ್ ಮಾಡಿ ಎಲ್ಲಾರು ಓಡೋಗಿ ನಮ್ಮ ಮಗನೇ ಕಣ್ಣೆಲ್ಲ ಹೊರಗಡೆ ಬಂದ್ಬಿಡ್ತು. ನಮ್ಮ ಮಗನೇ ಅಲ್ಲಿಂದ ಪೊಲೀಸ್ನವರೇ ಓಡಿಸ್ಕೊ ಬಂದಿದ್ದು. ಓಡಿಸ್ಕೊ ಬಂದಿನ ಅವ್ನ ಕಣ್ಣೆ. ಲೇಡೀಸು ಅಂಗಡಿ ಹತ್ರ ಕೂತಿದ್ರೆ ಅವ್ರಿಗೆ ಕೋಳಿ ಮೊಟ್ಟೆ ಹೊಡಿತೀವಿ, ನೀವು ಮಾಡೋರು ಪ್ರತಿಫಲನ ಅನುಭವಿಸ್ತೀರಾ ಅಂತ ಹೇಳೋಗ್ತವನೆ. ಇವತ್ತು ಹಿಂದೂಗಳು ಶಾಂತಿ ರೀತಿಯಲ್ಲಿ ಗಣಪತಿ ಉತ್ಸವ ಮಾಡಬೇಕಾದ್ರೆ ಕಲ್ಲು ಹೊಡೆದಿರುವಂಥ ಕಿಡಿಗೇಡಿಗಳು ಇವರು. ನಾವು ಯಾವಾಗಲೂ ಶಾಂತಿಯುತವಾಗಿ ಶಾಂತಿ ದೂತರಾಗೇ ನಮ್ಮ ಹಬ್ಬ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಹಂತದಲ್ಲೂ ಕಿಡಿಗೇಡಿತನ ಮಾಡ್ತಾ ಇರ್ತಕ್ಕಂಥ ಮುಸ್ಲಿಮ್ಸು ಇವರು ಇವತ್ತು ನಮ್ಮ ಶಾಂತಿ ಸೌಹಾರ್ದತೆಗೆ ಕಲ್ಲಾಕಿ ನಮ್ಮ ಹಿಂದೂಗಳ ತಾಳ್ಮೆಯನ್ನು ಕೆಣಕಿದ್ದಾರೆ. ಇವತ್ತು ನಮ್ಮ ಮದ್ದೂರು ತಾಲೂಕಿನಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಒಬ್ಬ ಮಹಿಳೆಗೆ ಕೂತಿರ್ತಕ್ಕಂಥ ಮಹಿಳೆಗೆ ಈ ರೀತಿ ಮಾಡ್ತಾರೆ ಅಂದರೆ ನಾಳೆಗೆ ಇವರು ಮನೆಗೆ ನುಗ್ಗಿ ಗಲಾಟೆ ಮಾಡೋಲ್ಲ ಅನ್ನೋದಕ್ಕೆ ಏನೂ ಇಲ್ಲ. ಬೀದಿಗಿಳಿದು ನಮ್ಮ ಹಿಂದೂಗಳು ಹೋರಾಟ ಮಾಡಬೇಕು ಇವತ್ತು.